ಸೊ ಫ್ಯಾಮಿಲಿ ನಾವು ಈಗ ಎಲ್ಲಿ ಬಂದೀವಿ ಅಂದ್ರೆ ಓರಿಯನ್ ಮಾಲಿಗೆ ಬಂದೀವಿ. ಎಲ್ಲಿ ನೋಡಿದ್ರು ಬರೀ ಕಣ್ಣು ತಂಪಾಗದವು. ಆ್ಯಂಡ್ ಕ್ಯಾಮ್ರಾ ಒಂದು ಓಪನ್ ಮಾಡಿದ್ರು ಬರ್ತಾರೆ ಅಷ್ಟೇ. ಬಂದು ಅವ್ರು ಏನೂ ಅನ್ನೋಂಗಿಲ್ಲ, ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡಿ ಅಂತ ಅಷ್ಟೇ ಹೇಳ್ತಾರೆ. ಮತ್ತು ಅದು ಬಿಟ್ಟು ಮತ್ತೆ ಬಂದ್ ಮಾಡಿರಲಿ ಹಂಗೆ ಮಾಡಿರಲಿ ಹಿಂಗೆ ಮಾಡಿರಲಿ ಅಂತ ಹೇಳಂಗಿಲ್ಲ ನಮ್ಮ ಥರ. ಇವಾಗ ಫಸ್ಟ್ ಹೋಗಿ ದರ್ಶನ ಪಡ್ಕೊಳ್ಳೋಣ. ಆ್ಯಂಡ್ ಫುಲ್ಲಿ ಗೋಲ್ಡೆಡ್ ಐತಿ, ಫುಲ್ ಗೋಲ್ಡೆಡ್ ಐತಿ. ಲಾರ್ಯಾಗೆಲ್ಲ ಟಾಟಾ ಎಸ್ಯಾಗ ಕುರಿ ತುಂಬಿರ್ತಾರಲ್ರಿ, ಒತ್ತಿ ಹಂಗೈತಿ ತುಂಬಿಡ್ರಿ ಎಲ್ಲರೂ. ಸೊ ಫ್ಯಾಮ್ ನಾ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಮೆಟ್ರೋದಾಗ ಕರ್ಕೊಂಡು ಹೊಂಟೀನಿ ಎಲ್ಲರೂ ಸೇರಿ ಹೋಗೋಣ. ಇಲ್ಲೇ ನನ್ನ ತಮ್ಮದನ್ನ ಫಸ್ಟ್ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಸಫಿಷಿಯೆಂಟ್ ಅನ್ಸಾಕತ್ತಿಲ್ಲ ರೀ, ಬಟ್ಟೆ ಎಲ್ಲ ಒಂಥರ ಅನ್ಸೋದೈತೆ, ಫೀಲ್ ಅನ್ಕಂಫರ್ಟೇಬಲ್ ಆಗತೈತಿ. ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡೋಣ, ಅದಾಗಿಂದ ಎಲ್ಲಿ ಹೋಗ್ತೀವಿ ಅಂತ ಪ್ಲ್ಯಾನ್ ಹೇಳ್ತೀನಿ ಅಂತ. ಏನಾದ್ರು ಲಕ್ಸುರಿ ಲೈಫ್ ಲೀಡ್ ಮಾಡೋದು ನಾವು ಬೆಂಗಳೂರಿಗೆ ಬರ್ಬೇಕು, ಯಾಕಂದ್ರೆ ಈ ಥರ ಎಲ್ಲ ಅಡ್ಡಾಡ್ತೀವಿ. ಸೊ ಮಜಾ ಬರ್ತೈತೆ ಲೈಫ್ ಲೀಡ್ ಮಾಡೋದು. ಬಟ್ ಅದ್ರ ತಕ್ಕಂಗೆ ಖರ್ಚು ಭಾಳ ಐತೆ, ಮತ್ತು ಅದು ಮಾತ್ರ ಬೇರೆ ಐತಿ. ನಾನು ಈ ಥರ ಕಾಣಕತ್ತೀನಿ, ಯಾಕಂದ್ರೆ ನನಗೆ ಆವಾಗಲೂ ಪ್ಲ್ಯಾನ್ಸ್ ಮಾಡತ್ತಿದ್ದೆ. ನಾನು ನೀಟಾಗಿ ಡ್ರೆಸ್ ಮಾಡ್ಕೋಬೇಕಂತ. ಎಕ್ಸಾಮ್ದಾಗಿದ್ದಾಗಂತೂ ಡ್ರೆಸ್ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡೋಲ್ಲ. ಸೊ ನಾವೀಗ ಎಲ್ಲಿ ನಿಂತೀವಿ ಅಂದ್ರೆ ಮೆಟ್ರೋ ಬರ್ತೈತಿ ಅಂತ ವೇಟ್ ಮಾಡಕತ್ತೀವಿ. ಮೆಟ್ರೋ ಸೌಂಡ್ ಬಂದ್ಲೇನೋ ನಾನು ನಿಮ್ಗೆ ಹೇಳ್ತೀನಿ ಅಂತ. ಸೊ ಇವತ್ತು ನಾವು ಎಲ್ಲಿಗೆ ಹೊಂಟೀವಿ ಅಂದ್ರೆ ಇಸ್ಕಾನ್ ಟೆಂಪಲ್ಗೆ ಹೊಂಟೀವಿ. ಅದು ಎಲ್ಲಿ ಬರ್ತೈತೆ ಅಂದ್ರೆ ರಾಜಾಜಿ ನಗರದಾಗ ಬರ್ತೈತೆ. ಅಲ್ಲಿದ್ದ ಒಂಚೂರು ನಡ್ಕೊಂಡು ಹೋದ್ರೆ ಮುಂದೆ ಐತಿ. ಸೊ ನೋಡೋಣ ಅಂತ ಅಲ್ಲಿ ಹೋಗಿ ಏನೇನು ಇರ್ತೈತಿ ಆಚರಣೆ ವಿಚಾರಣೆ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಅಲ್ಲಿ ಹೋದಾಗ ಮಾತ್ರ ಭಾಳ ಪೀಸ್ ಇರ್ತೈತೆ ಮನಸ್ಸು. ಸೊ ಇಲ್ಲಿ ನೋಡಿರಿ ಲೈನ್ ಎಷ್ಟು ನೀಟ್ ಮೇಂಟೈನ್ ಮಾಡಿರ್ತಾರೆ ಎಲ್ಲರೂ. ಸೊ ಫ್ಯಾಮಿಲಿ ಇವಾಗ ಸೌಂಡ್ ಯಾವ ಥರ ಬರ್ತೈತೆ ನೋಡ್ರಿ, ಅದು ನಾ ಮಾತಾಡೋದೇನು ಕೇಳೋಂಗಿಲ್ಲ, ಡೈರೆಕ್ಟಾಗಿ ಬಂತು. ಅದ್ರ ಸ್ಪೀಡ್ ನೋಡ್ರಿ ಹೆಂಗೆ ಹೊಂಟೈತಿ. ಲಾರ್ಯಾಗೆಲ್ಲ ಟಾಟಾ ಎಸ್ಯಾಗ ಕುರಿ ತುಂಬಿರ್ತಾರಲ್ರಿ, ಒತ್ತಿ ಹಂಗೈತಿ ತುಂಬಿಡ್ರಿ ಎಲ್ಲರೂ. ಈಗ ನಾವು ಅದ್ರ ಕುರಿನ ಹಾಕಿವ, ಮತ್ತು ನಮ್ದು ಡೆಸ್ಟಿನೇಷನ್ ಮುಟ್ಟತನ ನೋಡ್ರಿಗ ಹೆಂಗೆ ಬರ್ತಾರೆ ನೋಡ್ರಿ. ಸೊ ಫ್ಯಾಮಿಲಿ ಮೆಟ್ರೋಲಿದ್ರೆ ಕೆಳಗೆ ಬಂದು ಇವಾಗ ನಮ್ಮ ನಡೆ ಡೈರೆಕ್ಟ್ ಇಸ್ಕಾನ್ ಟೆಂಪಲ್ ಕಡೆ. ಆ್ಯಂಡ್ ಟ್ರಾಫಿಕ್ ನೋಡ್ರಿ ಎಷ್ಟೈತಿ. ಇನ್ನು ಬ್ಯಾಸ್ರಪ್ಪ ಅಂದ್ರೆ ಒಂದು ಟ್ರಾಫಿಕ್, ಆಮೇಲೆ ಬೈಕ್ ಸೌಂಡ್. ಏನಪ್ಪ ಮುಂಜಾನೆಲ್ಲ ಬೈಕಿನ ಸೌಂಡ್ ಇರಲ್ಲ ಅಂದ್ರೆ ಈಗ ನೋಡಿ ಬೈಕಿನ ಸೌಂಡ್ ಅಂತಾನ ಅಂತ. ಸೊ ಒಂದೊಂದು ಏರಿಯಾದಾಗ ಒಂದೊಂದು ಥರ ಇರ್ತೈತಿ, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಆಮೇಲೆ ನಿಜ ಭಾಳ ಖುಷಿ ಆಗತೈತೆ ರೀ, ಯಾಕಂದ್ರೆ ಪಬ್ಲಿಕ್ದಾಗ ಹಿಂಗೆ ಕ್ಯಾಮ್ರಾ ಎತ್ಕೊಂಡು ಹೊಂಟೀನಿ. ಆ್ಯಂಡ್ ಮುಂದೆ ಅಷ್ಟೊಂದು ಜನ ಬಂದರೂ ಏನೋ ಫೀಲ್ ಅನ್ಸಾಕತ್ತಿಲ್ಲ, ಏನೋ ನನ್ನ ಕೆಲಸ ನಾನು ಮಾಡಕತ್ತೀನಲ್ಲಪ್ಪ ಅಂತ ಪ್ರೌಡ್ ಐತೆ. ಸೊ ಹೋಗೋಣ, ನೀಟಾಗಿ ದರ್ಶನ ಪಡ್ಕೊಂಡು ಆಮೇಲೆ ಓರಿಯನ್ ಮಾಲಿಗೆ ಹೋಗೋಣ. ಒಂದಿಟ್ಟು ಶಾಪಿಂಗ್ ಗೀಪಿಂಗ್ ಮತ್ತು ಬೆಂಗಳೂರಿಗೆ ಬಂದೀವಿ ಅಂದಮೇಲೆ ಮಾಡಿಲ್ಲ ನಡೆಯಂಗಿಲ್ಲ. ಫ್ಯಾಮಿಲಿ ನಾವು ಇದು ಬಂದಿದ್ದೆ ನಾನು ಥರ್ಡ್ ಟೈಮ್, ಯಾಕಂದ್ರೆ ಫಸ್ಟ್ ಟೈಮ್ ನಮ್ಮ ಅಭಿ ಜೊತೆ ಬಂದಿದ್ದೆ ಲಾಸ್ಟ್ ಇಯರ್. ಅದಾಗಿಂದ ಅಕ್ಕನ ಜೊತೆ ಬಂದೆ, ಅದಾಗಿಂದ ಮತ್ತೆ ಈ ಸಲ ಅಭಿ ಜೊತೆ ಬಂದೀನಿ. ಬರೋಕೆ ಒಂದು ಏನೋ ಖುಷಿ, ಒಳಗಡೆ ತೋರಿಸ್ತೀನಿ ಬಟ್ ವಿಡಿಯೋ ಮಾಡೋಕೆ ಅಲೋವಿಲ್ಲ. ಆದ್ರೂ ನಾವು ಗೊತ್ತಲ್ಲ ಉತ್ತರ ಕನ್ನಡದ ಎಲ್ಲೇ ಕ್ಲಿಪ್ಸ್ ಸಿಕ್ಕೋ ಬಿಡೋ ಮಕ್ಕಳಲ್ಲ, ಒಂದಲ್ಲ ಒಂದು ಕ್ಲಿಪ್ ಹಾಕ್ತೀನಿ. ಎಷ್ಟು ನೀಟ್ ಒಳಗೆ ಮೇಂಟೈನ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ನನಗೆ ಏನು ಭಾಳ ಇಷ್ಟ ಆಗಿದೆ ಅಂದ್ರೆ, ಇಲ್ಲಿ ವರ್ಕರ್ಸ್ ಯಾರಿಗೂ ಸಿಟ್ಟ ಬರೋಂಗಿಲ್ಲ ರೀ. ನೀವು ಬೇಕಾದ ಮಾಡಿ ಅವ್ರಿಗೆ ಕಾಡಿಸ್ ಏನು ಮಾಡಿದ್ರು ಒಟ್ಟವ್ರಿಗೆ ಸಿಟ್ಟ ಬರೋಂಗಿಲ್ಲ. ಅದೊಂದು ಭಾಳ ಇಷ್ಟ ಆಗ್ತದೆ ನನಗೆ. ಅವ್ರಂಗೆ ನಾವು ಕಲಿಬೇಕಂತೀವಿ, ಬಟ್ ಅವ್ರಂಗೆ ನಾವು ಕಲಿಬೇಕಂದ್ರೆ ಖಾರ ಉಪ್ಪು ಎಣ್ಣೆ ಅವ್ರು ತಿನ್ನೋದು ಬಿಡ್ಬೇಕಾಗ್ತೈತೆ. ಮತ್ತು ಮತ್ತೇನಿಲ್ಲ, ಅವ್ರು ತಿನ್ನಂಗಿಲ್ಲ, ನಾವು ತಿಂತೇವೆ, ದಬ ಆಯ್ತು ಅಷ್ಟೇ. ಸೊ ಭಾಳೇನು ಐತೆ ರೀ ಹೇಳ್ತೀನಿ. ಇವತ್ತು ಹೇಳಿ ಸಂಡೇ ಒಂದು, ಆಮೇಲೆ ಈಗ ಎಕ್ಸಾಮ್ ಅಂತ ಬಂದವ್ರು ಎಲ್ಲರೂ ಇಲ್ಲಿಗೆ ಬಂದಾರ. ಸೊ ನೋಡ್ಬೋದು ನೀವು ಎಷ್ಟು ರಶ್ ಐತಂದ್ರೆ. ಸೊ ಈಗ ಹೋಗೋಣ, ಹೋಗಿ ದರ್ಶನ ಪಡ್ಕೊಂಡು ಆಮೇಲೆ ಓರಿಯನ್ ಮಾಲಿಗೆ ಹೋಗೋಣ. ಅಲ್ಲಿ ಹೋಗಿ ಒಂದಷ್ಟು ಶಾಪಿಂಗ್ ಮಾಡೋಣ, ಮುಂದಿನ ಹಕ್ಕಿಕತ್ತ ಮುಂದೆ ನೋಡೋಣ ಅಂತ. ಈ ಗುಡಿ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ನೀಟ್ ಮೇಂಟೈನ್ ಮಾಡಿರ್ತಾರೆ ಅಂದ್ರೆ, ಒಂದು ಅಷ್ಟು ಏನೋ ಹೊಲಸು ಬಿದ್ದಿರಬಾರ್ದು ಆ ಥರ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನಂದ್ರೆ ಇಲ್ಲಿ ರ್ಯಾಕ್ ಕಾಣಕತ್ತಲ್ಲ, ಅಷ್ಟು ಬಂದಂಥ ಭಕ್ತಾದಿಗಳಿಗೆ ಆ್ಯಂಡ್ ವಿಸಿಟರ್ಸಿಗೆ ಚಪ್ಪಲ್ ಬಿಡೋಕಂತ ಮಾಡ್ರೆ. ಸೊ ಅಲ್ಲೇನು ಒಂದು ಪೇರ್ ಚಪ್ಪಲಿಗೆ 5 ರೂಪಾಯಿ ತೊಗೊಂತಾರೆ. ಇಲ್ಲೈತಿ ನಾವು 4 ಮಂದಿ ಬಂದೀವಿ. ಸೊ ಅದು 20 ರೂಪಾಯಿ ಕೊಟ್ಟು ನಾವು ಬುಕ್ ಮಾಡಿದ್ದಾಗೈತಿ. ಸೊ ಹೋಗೋಣ. ಆ್ಯಂಡ್ ಅದು ಇಂಥವೆಲ್ಲ ಸಣ್ಣ ಪುಟ್ಟ ಮ್ಯಾಟರ್ಸಾಗೂ ಖುಷಿ ಬರ್ತೈತಿ. ಆ್ಯಂಡ್ ಲಾಸ್ಟ್ ಇಯರ್ ನಾ ಬಂದಾಕು ಈಗ ಬಂದಿರೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಸೊ ಅದು ವರ್ಷಕ್ಕೆ ಚೇಂಜ್ ಆಗತೈತಿ. ಇಸ್ಕಾನ್ ಟೆಂಪಲ್ ಇಲ್ಲಿ ಬೆಂಗಳೂರ್ದಂದ ಅದು ನೋಡೋಕೆ ಒಂದೇನೋ ಖುಷಿ. ಈಗ ಇಲ್ಲಿ ನೀರು ಆ ಕಾಲು ತೊಗೊಳಕ್ಕೆ ಸಿಸ್ಟಮ್ ನೋಡಿರಿ, ಜಾಸ್ತಿ ನೀರು ವೇಸ್ಟ್ ಆಗಬಾರ್ದು ಅಂತ. ನಂದು ಬ್ಯಾಗಿ ಪ್ಯಾಂಟ್ ಹೋಗಿ ವಾಟರ್ ಪ್ಯಾಂಟ್ ಆಗುತ್ತೆ ಗೊತ್ತು ನಂಗೆ. ಇಲ್ಲಿ ಎಷ್ಟು ಜನ ಬರಾಕತ್ತಾರ ಅಂದ್ರೆ ಹಂಗೆ ವಿಸಿಟರ್ಸ್ ಬರಾಕತ್ತಾರ. ನಾಗಲೇ ಹೇಳಿದೆ ಸಂಡೇ ಒಂದು, ಆಮೇಲೆ ಎಕ್ಸಾಮ್ ಇದ್ದಿದ್ದು ಒಂದು. ಸೊ ಎಲ್ಲ ಹುಡುಗರು ಯಾರು ಅದಾರ ಇಲ್ಲಿ ಎಷ್ಟು ಜನ ಕಾಣಕತ್ತಾರ, ಇದು ಎಕ್ಸಾಮ್ಗೆ ಬಂದವರು ಅದಾರ ಆಲ್ಮೋಸ್ಟ್ ಆಲ್. ಯಾಕಂದ್ರೆ ಇವತ್ತು ಮೇನ್ PC ಎಕ್ಸಾಮ್ ಇತ್ತು. ಸೊ ನಾನು ಅದಕ್ಕೆ ಬಂದೀನಿ, ಮತ್ತೆ ಅದಕ್ಕೂ ಇಲ್ಲರಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಷ್ಟು ನೀಟ್ ಕಾಣಕತ್ತೈತಿ ಗುಡಿ ಮಾತ್ರ ಅನ್ನೋತೈತಿ. ಸೊ ಇಲ್ಲಿದು ಒಂದು ಸಣ್ಣ ಸಿನಿಮೆಟಿಕ್ ಗುಡಿ ಹಾಕ್ತೀನಿ. ಹೋಗೋಣ ಈಗ ಫಸ್ಟ್ ದರ್ಶನ ಪಡ್ಕೊಳ್ಳೋಣ. ಅಲ್ಲಿ ಒಳಗೆ ಕ್ಯಾಮ್ರಾ ಅಲೋ ಇಲ್ಲರಿಪ್ಪ, ಅದು ಒಂದು ಪ್ರಾಬ್ಲಮ್, ಅದು ಬಿಟ್ಟು ಮತ್ತೇನೂ ಇಲ್ಲ. ಸೊ ಅಲ್ಲಿ ಹೋಗೋಣ, ಅಲ್ಲಿ ವೈಬ್ ಎಂಜಾಯ್ ಮಾಡೋಣ. ಆ್ಯಂಡ್ ಫುಲ್ ಪೀಸ್ ಇರ್ತೈತಿ, ಅಲ್ಲಿ ಯಾರೂ ಏನೂ ಮಾತಾಡೋಂಗಿರಲ್ಲ. ಅವ್ರದ್ದೇ ಆದಂಥದ್ದು ಆಚರಣೆ ವಿಚಾರಣೆ ಭಾಳ ನೀಟಾಗಿ
ಇರ್ತಾವೆ, ಅಲ್ಲಿ ಹೋಗಿ ತೋರಿಸ್ತೀನಿ. ಆ್ಯಂಡ್ ಇವನ್ ಈ ಗುಡಿ ಒಳಗೆ ಏನು ಸ್ಪೆಷಲ್ ಅಂದರೆ ಎಲ್ಲ ತಿನ್ನೋಕೆ ಮಾರೋಕೆ ಇಟ್ಟಿರ್ತಾರೆ. ಅಂದರೆ ಚಪಾತಿ ಪಲ್ಯ ಅದು ಇದು ಸ್ವೀಟ್ಸ್, ಮೇನ್ಲಿ ಸ್ವೀಟ್ಸ್ ಭಾಳ ಇಟ್ಟಿರ್ತಾರೆ. ಸೊ ಹೋಗಿ ನೋಡೋಣ, ಏನಾದರೂ ಇಷ್ಟ ಆದ್ರೆ ತೊಗೊಳ್ಳೋಣ ಅಂತ. ಪ್ರಸಾದ ಬಿಡಬಾರ್ದು. ಇವಾಗ ಫಸ್ಟ್ ಹೋಗಿ ದರ್ಶನ ಪಡ್ಕೊಳ್ಳೋಣ. ಆ್ಯಂಡ್ ಫುಲ್ಲಿ ಗೋಲ್ಡೆಡ್ ಐತಿ, ಫುಲ್ ಅಂದ್ರೆ ಫುಲ್ ಗೋಲ್ಡೆಡ್ ಐತಿ. ಅಲ್ಲಿ ಒಳಗೆ ಪರ್ಮಿಷನ್ ಇಲ್ಲರಿ, ಅದೊಂದು ತ್ರಾಸು. ನೋಡೋಣ ಹಿಂಗೆ ಮಾಡಿ ಏನಾರು ಒಟ್ಟು ಜುಗಾಡು ಮಾಡ್ತೀನಿ, ಬಿಡೋಂಗಿಲ್ಲ. ಸೊ ಇವಾಗ ಹೋಗೋಣ ಬರ್ರಿ. ಸೊ ಫ್ಯಾಮಿಲಿ ಮೇನ್ ದ್ವಾರ ಬಾಗ್ಲ ಇಲ್ಲೇ ಐತಿ. ಸೊ ಇಲ್ಲಿದು ಎಷ್ಟು ಹಿಡಿದ್ರು ಕಡಿಮೆ ರೀ, ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಯಾರ. ಅದೊಂದು ಖುಷಿ ಆಕೈತಿ ಬರೋಕೆ. ಇನ್ನೂ ಒಂದು 10 ಅಲ್ಲ, ಒಂದು 100 ಸಲ ಬಂದು ನಾನು ಆರಾಮ್ ಬರ್ತೇನೆ. ಯಾಕಂದ್ರೆ ಇಲ್ಲಿ ಮೇಂಟೆನೆನ್ಸ್, ಇಲ್ಲಿ ಜನ ಅವ್ರು ಸೈಲೆಂಟಾಗಿರೋದು. ಆಮೇಲೆ ನಾವು ಏನೋ ತರಲೆ ಮಾಡಿದ್ರು ಅವ್ರು ಏನೂ ಮಾತಾಡದೇ ಇರೋದು. ಆ್ಯಂಡ್ ಕ್ಯಾಮ್ರಾ ಒಂದು ಓಪನ್ ಮಾಡಿದ್ರು ಬರ್ತಾರೆ ಅಷ್ಟೇ, ಬಂದು ಅವ್ರು ಏನೂ ಅನ್ನೋಂಗಿಲ್ಲ. ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡಿ ಅಂತ ಅಷ್ಟೇ ಹೇಳ್ತಾರೆ. ಮತ್ತು ಅದು ಬಿಟ್ಟು ಮತ್ತೆ ಬಂದ್ ಮಾಡಿರಲಿ, ಹಂಗೆ ಮಾಡಿರಲಿ, ಹಿಂಗೆ ಮಾಡಿರಲಿ ಅಂತ ಹೇಳಂಗಿಲ್ಲ ನಮ್ಮ ಥರ. ಸೊ ಅದೇ ಒಂದು ಉದ್ದೇಶಕ್ಕೆ ನೀಟ್ ಮೇಂಟೈನ್ ಮಾಡಿದ್ದಕ್ಕೆ ಬರಬೇಕು ಅನ್ಸುತ್ತೆ. ಸೊ ಮತ್ತೆ ಬಂದೀನಿ. ಆ್ಯಂಡ್ ಇಲ್ಲೈತಿ ಅದೇ ಇಸ್ಕಾನ್ ಟೆಂಪಲ್. ಸೊ ಇವಾಗ ಇಲ್ಲಿ ಒಂದೆರಡು ಫೋಟೋ ತೋರಿಸೋಣ. ಫ್ಯಾಮಿಲಿಗೆ ಒಳಗಡೆ ಹೊಂಟೀನಿ. ಒಳಗೆ ಹೋದ್ರಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಸೊ ಎಲ್ಲದೂ ಒಂದೊಂದು ಸಣ್ಣ ವಿಡಿಯೋ, ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ಆ್ಯಂಡ್ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಆ್ಯಂಡ್ ಇದಾದಮೇಲೆ ನಾವು ಹೊರ ಬಂದಿಂದ ಸಿಗ್ತೇನೆ ಅಂತ. ಸೊ ಫ್ಯಾಮಿಲಿ ಗುಡಿದು ಪ್ರಸಾದ ಏನೈತೆ ಅಂದ್ರೆ ಇಲ್ಲೈತಿ. ಅದೇನು ಬಿಸಿಬೇಳೆ ಬರ್ತೈತೋ ಇಲ್ಲ ಖಾರ ಪೊಂಗಲ್ ಐತೋ ಗೊತ್ತಿಲ್ಲ. ನೋಡೋಣ, ಟೇಸ್ಟ್ ಮಾಡಿ ಹೊರಗೆ ಹೋಗೋಣ. ನಂದು ಮತ್ತು ಇಲ್ಲಿ ವರ್ಕ್ ಮಾಡೋದು ಒಂದು ಚೂರು ಹೆಂಗೆ ನಡೀತೆ ಅದನ್ನು ಹೊರಗೆ ಹೋದ್ಮೇಲೆ ಹೇಳ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಐತಿ. ಆಮೇಲೆ ಒಂದಷ್ಟು ವೀಡಿಯೋಸ್ ಡಿಲೀಟ್ ಆಗ್ಯಾವ, ಅದು ಏನಕ್ಕಂತ ಕಾರಣನಲ್ಲಿ ಹೇಳ್ತೀನಿ. ಫಸ್ಟ್ ಇವಾಗ ಇದು ತಿನ್ನೋಣ, ತಿಂದ ಹೊರಗೆ ಹೋಗೋಣ. ಫಸ್ಟ್ ಎಕ್ಸಿಟ್ ಯಾವತ್ತು ಮಾಡಿ ಒಂದು ಸಾಧ್ಯ ಐತಿ. ಅಷ್ಟು ರಶ್ ಐತ್ರಿಗ, ಎಷ್ಟು ಜನ ಬರೋದು. ಇದು ಆಗಲೇ ಹೇಳಿದೆ ಒಂಥರ ಸ್ವರ್ಗ ಇದ್ದಂಗೆ ಅಂತ. ಸೊ ಆ ಸ್ವರ್ಗ ಹೆಂಗೆ ಬಂದಿರ್ತೈತೆ ಅಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಒಂದು ಸಣ್ಣ ಸಿನಿಮೆಟಿಕ್ ವಿಡಿಯೋ ಹಾಕಿದ್ನೆಲ್ಲ ನೋಡ್ಕೊಂಬರ್ರಿ. ಒಂದು ಎಂಜಾಯ್ ಮಾಡಿರಿ. ನಾನು ಹೊರಗೆ ಹೋದ್ಮೇಲೆ ಸಿಗ್ತೇನಂತ. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಫ್ಯಾಮಿಲಿಗೆ ಇಸ್ಕಾನ್ ಟೆಂಪಲ್ ಇದ್ರೆ ಬಂದಿದ್ದಾಗೈತೆ. ಆ್ಯಂಡ್ ಸ್ವಲ್ಪ ತೊಲ್ಸಾಕತ್ತೀನಿ, ಎದಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ಒಳಗೆ ಹೋಗೋಕ್ಕಿಂತ ಫಸ್ಟ್ ಒಂದು ಇರ್ತೈತಿ. ಅಲ್ಲಿ ಒಳಗೆ ಹೋಗಿ ಹೊರ ಬರೋತನ ಬರೀ ನಿಮ್ಮ ಬಾಯಿಗೆ ಏನು ನುಡಿಸ್ತೈತೆ ಅಂದ್ರೆ ಹರೇ ಕೃಷ್ಣ ಹರೇ ರಾಮ ಫುಲ್ಲಿ ನಾವು ಇದನ್ನ ಜಪ ಮಾಡ್ಕೊಂಡು ನೋಡ್ತೀವಿ ಆ ಥರ. ಯಾಕಂದ್ರೆ ಆ ಥರಲ್ಲಿ ವೈಬ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಅವರು. ಸೊ ಅದೊಂದು ಭಾಳ ಖುಷಿ ಆಗೈತೆ. ಗುಡಿ ಇದೇ ಒಂದು ಕಾರಣಕ್ಕೆ ನಾನು ಹೋಗ್ಬೇಕಂತ ಹೇಳ್ತಿದ್ದೆ. ಆ್ಯಂಡ್ ಇವಾಗ ಅದು ಮುಗೀತು. ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತು ಅಂತ ಇದೆ. ಅಲ್ಲಿ ಒಂದು ಹುಡುಗ, ನಾನು ವಿಡಿಯೋ ಮಾಡ್ಕೊಂಡು ರೀ, ಅಲ್ಲಿ ಆ ಹುಡುಗ ಅಡ್ಡ ಬಂದ. ಅಡ್ಡ ಇದಕ್ಕೆ ಬರ್ತಿದ್ದೆ, ಇಷ್ಟ ಅಂದೆ ರೀ. ಅದಕ್ಕೆ ಅವ್ರು ಬಂದು ನನ್ನ ಫೋನ್ ಇಸ್ಕೊಂಡು ವಿಡಿಯೋ ಡಿಲೀಟ್ ಮಾಡಂದ್ರೆ ಆಯ್ತು ಅಲ್ರಿ ಮಾಡ್ತೀನಿ ಅಂದೆ. ಮಕ್ಕಳು ಅದಾರ ಅನ್ನೋದು ನಂಗೆ ಗೊತ್ತಿತ್ತು. ನಾ ವಿಡಿಯೋ ಡಿಲೀಟ್ ಮಾಡಲಿಲ್ಲ, ಹೈಡ್ ಮಾಡಿದೆ. ಸೊ ಅವ್ರು ಚೆಕ್ ಮಾಡಿದ್ರೆ ಎಲ್ಲಿ ಅವ್ರಿಗೆ ಸಿಗಲಿಲ್ಲ. ಆ ಥರ ಎಲ್ಲ ವಿಡಿಯೋ ಮಾಡಬಾರ್ದಪ್ಪ ಅಂತ ಹೇಳಿದ್ರು. ಆಯ್ತು ಅಲ್ರಿ ನಾಳೆ ನನ್ನ ಬ್ಲಾಗ್ ನೋಡಿರಿ ಅಂತ ಹೇಳಿ ಬಂದೆ. ಸೊ ಇವಾಗ ನಾನು ಎಲ್ಲಿಗೆ ಹೊಂಟೀನಿ ಅಂದ್ರೆ ಮತ್ತು ಓರಿಯನ್ ಮಾಲಿಗೆ ಹೊಂಟೀವಿ. ಯಾಕಂದ್ರೆ ಒಂದು ಜಸ್ಟ್ ಇಲ್ಲಿಂದ ಮಂದಿ ಮೇಲೆ ಶಾಪಿಂಗ್ ಮಾಡಲಿಲ್ಲ ಅಂದ್ರೆ ನಡೆಯೋಂಗಿಲ್ಲ. ಸೊ ಅಲ್ಲಿ ಹೋಗೋಣ, ಅಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ ನೋಡೋಣ. ಆ್ಯಂಡ್ ಅಲ್ಲಿ ಒಂದು ಡೈಲಾಗ್ ಹೊಡಿಬೇಕಂದ್ರೆ ಭಾಳ ಆಸೆ ಐತಿ. ಆ್ಯಂಡ್ ಅದು ಭಾಳ ದಿವಸದ ಕನಸೂ ಐತಿ. ಸೊ ಅಲ್ಲಿ ಹೋಗೋಣ, ಅಲ್ಲಿ ಹಕ್ಕಿಕತ್ತು ಹೆಂಗೆ ಇರ್ತೈತಿ ನೋಡೋಣ ಅಂತ. ಇನ್ನಲ್ಲಿ ನಾವು ನಡ್ಕೋತ ಆರಾಮ್ ಅಡ್ಡಾಡ್ಕೊತ ಎಲ್ಲಿ ಬಂದೀವಿ ಅಂದ್ರೆ ಓರಿಯನ್ ಮಾಲ್ ಐತಿ. ಸೊ ಇದಂತ ಎಲ್ಲರೂ ತಿಳ್ಕೊಂಡ್ರೆ, ಬಟ್ ಅದಲ್ರಿ ಅಲ್ಲೈತದ ಓರಿಯನ್ ಮಾಲ್ ಇರೋದು. ಸೊ ಇವಾಗ ನಾವು ರೋಡ್ ಕ್ರಾಸ್ ಮಾಡಕತ್ತೀವಿ, ಯಾಕಂದ್ರೆ ಟ್ರಾಫಿಕ್ ಭಾಳ ಐತಿ ಇಲ್ಲಿ ಎಲ್ಲ ನೋಡ್ಬೋದು. ಸೊ ಇವಾಗ ಹೋಗೋಣ, ಒಂದಷ್ಟು ಶಾಪಿಂಗ್ ಮಾಡೋಣ. ಅಲ್ಲಿದ್ದ ವಾಪೀಸ್ ನಮ್ಮ ನಡೆ ಇಲ್ಕಲ್ ಕಡೆ ಅಂತ ಬಸ್ ಹತ್ತೋಣ. ಸೊ ಫ್ಯಾಮಿಲಿ ನಾವು ಈಗ ಎಲ್ಲಿ ಬಂದೀವಿ ಅಂದ್ರೆ ಓರಿಯನ್ ಮಾಲಿಗೆ ಬಂದೀವಿ. ಎಲ್ಲಿ ನೋಡಿದ್ರು ಬರೀ ಕಣ್ಣು ತಂಪಾಗದವು. ಅದು ಕಣ್ಣು ತಂಪಾಗೋದು ಯಾಕಂದ್ರೆ ಎಲ್ಲ ರೇಟ್ ನೋಡಿದ್ರೆ ಭಾಳ ಎಕ್ಸ್ಪೆನ್ಸಿವ್ ಅದಾವೆ. ಸೊ ಇವಾಗ ಹೋಗೋಣ. ಸೊ ಇವಾಗ ನಮ್ಗೇನು ಬೇಕಾದ್ರು ತೊಗೊಳ್ಳೋಣ ಒಂದಷ್ಟು. ನಂದು ಆಸೆ ಏನೈತೆ ಗೊತ್ತ್ರಿ, ಯಾವ್ದಾದ್ರು ಒಂದು ಅಂಗಡಿ ಹೋಗ್ಬೇಕು, ಅಲ್ಲಿ ಇಷ್ಟಾಗಿದ್ದು ಸುಮ್ಮನೆ ಬ್ಯಾಗಿಗೆ ಹಾಕೊಂಬರ್ಬೇಕು. ಇದ್ರೊಳಗೆ ಕಮ್ಮಿ ರೇಟಿನ ತೆಗಿ, ಇಲ್ಲ ಲೋ ಕ್ವಾಲಿಟಿದು ಐತೇನು, ಭಾಳ ರೇಟ್ ಆಯ್ತು ಹಿಂಗೆ ಅನ್ಬಾರ್ದು. ಸೊ ಅಲ್ಲಿವರೆಗೂ ನಾವು ದುಡ್ಡು ಮಾಡಬೇಕು. ಅಷ್ಟು ರೊಕ್ಕ ಮಾಡಿದಾಗ ಮನುಷ್ಯ ನೆಮ್ಮದಿಯಿಂದ ಇರ್ತಾನಂತ ನಂದು ಒಪಿನಿಯನ್ ಐತಿ. ಸೊ ನೋಡೋಣ, ಏನಾರ ಒಂದು ಹೊತ್ಕೊಂಡು ಹೋಗೋಣ. ಕಾಸ್ಟ್ಲಿ ಇದ್ದಿದ್ದು ಮಿನಿಮಮ್ ಒಂದು 7-8 ಸಾವಿರ ರೂಪಾಯಿ ಇರಲಿ, ಅಷ್ಟು ಬಜೆಟ್ ಐತಿ ಇವತ್ತು. ಸೊ ಅದು ಅಷ್ಟು ಬಜೆಟ್ದಾಗ ಏನೋ ಒಂದು ತೊಗೊಳ್ಳೋಣ. ಐ ಥಿಂಕ್ ಇಲ್ಲಿ ಏನೂ ಬರಲ್ಲ, ಬರೀ ಒಂದು ಪುಮಾ ಶೂಸ್ ನೋಡಿದೆ 16-17 ಸಾವಿರ ಇತ್ತು. ನಮಸ್ಕಾರ ಅಂತ ಅಲ್ಲೇ ಇಟ್ಟು ಬಂದಿದ್ದಾನೆ. ಸೊ ನೆಕ್ಸ್ಟ್ ಏನೋ ನೋಡೋಣ.
ಅದಾದಮೇಲೆ ಮ್ಯಾಗ ಹೋಗಿ ಒಂದು ಸ್ವಲ್ಪ ಮೊಮ್ಮು ಸಾರು ಉಣಮ ಯೋಚನೆ ಮಾಡೋಣ ಅಂತ. ಸೊ ನಮ್ಮಂತ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರದು ಒಂದೇ ಕನಸು, ಯಾವುದೋ ಒಂದು ಮಾಲಿ ಒಲಿ ಎಲ್ಲೇ ಒಲಿ ಅವ್ರಿಗೆ ಇಷ್ಟ ಆಗಿದ್ದ ವಸ್ತುನ ಸುಮ್ಮನೆ ತಗೋಬೇಕು, ಬ್ಯಾಗಿಗೆ ಹಾಕ್ಕೊಂಡು ಹೋಗ್ತಾ ಇರಬೇಕು. ಅದಾದ ಬಿಟ್ಟು ಅಣ್ಣ ರೇಟ್ ಭಾಳ ಆಯ್ತು, ಇದ್ರಾಗ ಸೆಕೆಂಡ್ ಕಾಪಿ ತೆಗಿ ಫಸ್ಟ್ ಕಾಪಿ ತೆಗಿ ಅಂತ ಕೇಳಬಾರ್ದು. ಅಷ್ಟು ರೊಕ್ಕ ಮಾಡ್ಬೇಕು ಅನ್ನೋದು ಎಲ್ಲರ ಆಸೆ ಇರ್ತೈತಿ. ಸೊ ನಂದು ಅದೇ ಥರನೇ ಆಸೆ ಐತಿ. ಆದಷ್ಟು ಜಲ್ದಿನ ಒಂದು ರೊಕ್ಕ ಮಾಡೋಣ. ರೊಕ್ಕ ಮಾಡಿದ್ಮೇಲೆ ರೊಕ್ಕ ಮಾಡೋವರೆಗೂ ಬಾಯಿ ಮುಚ್ಕೊಂಡಿರೋಣ. ರೊಕ್ಕ ಮಾಡಿದ್ಮೇಲೆ ರೊಕ್ಕದಲ್ಲೇ ಎಲ್ಲರಿಗೂ ಮಾತಾಡ್ಸೋಣ ಅಂತ. ಕೈ ತುಂಬಾ ಕ್ಯಾಶ್. ಇಲ್ಲಿ ಒಂದು ನೈಕಿದು ಬೂಟ್ ತರಕ್ಕೆ ಹೋಗಿದ್ವಿ. ಆ್ಯಂಡ್ ಅದು ಭಾರಿ ಇತ್ತು ರೀ, ನೋಡೋಕೆ ಚಂದ ಅಂತ. ಆದ್ರೆ ಬಜೆಟ್ ನನ್ನ ಲೆವೆಲಿಗೆ ಇದ್ದಿದ್ದಿಲ್ಲ ರೀ. ಅದು ಜಸ್ಟ್ 17,000 ರೂಪಾಯಿ ಅಂದರೆ ನನ್ನ ಲೆವೆಲಿಗೆ ಒಂದು 56,000 ರೂಪಾಯಿ ತೊಗೊಂತಿದ್ದೆ ಅಂತೇಳಿ ಇಟ್ಟು ಬಂದೀನಿ. ಅದು ನೆಕ್ಸ್ಟ್ ಟೈಮ್ ಬಂದು ತೊಗೊಂಡಂತ್ರಿ. ಆ್ಯಂಡ್ ಅದಾಗಿಂದ ಮತ್ತೊಂದು ಇನ್ನೊಂದು ಶರ್ಟ್ ತೊಗೊಳಕ್ಕೆ ಹೋದ್ವಿ ನಾನು ನಮ್ಮ ತಮ್ಮ. ಅಲ್ಲಿನೂ ಒಂದು ಶರ್ಟ್ ಭಾರಿ ಇತ್ತು ರೀ. ಅದು ಜಸ್ಟ್ 7,999 ಇತ್ತು. ನೋಡ ನನ್ನ ಲೆವೆಲಿಗೆ ಅಲ್ಲಿ ಬಿಡ ಅಂತ ಬಿಟ್ವಿ. ಸೊ ಎಲ್ಲರೂ ಓರಿಯನ್ ಮಾಲ್ ಇಲ್ಲಿ ಐತಿ. ಎಲ್ಲರೂ ಏನು ತೊಗೊಂಡ್ರೆ ಇದೇ ಓರಿಯನ್ ಮಾಲ್ ಅಂತ ತೊಗೊಂಡ್ರೆ. ಎಲ್ಲರೂ ಇಲ್ಲೇ ರೀಲ್ಸ್ ಮಾಡತ್ತಾರ. ನಾನು ಹಿಂದೂ ನೋಡ್ಬೋದು ಎಷ್ಟೊಂದು ಮಂದಿ ಕುಂತಾರ. ಸೊ ಬೆಂಗಳೂರೊಳಗೆ ಇದೆಲ್ಲ ಕಾಮನ್. ಬಟ್ ನಾವು ಯಾವಾಗಾರ ಉತ್ತರ ಕರ್ನಾಟಕದವ್ರು ಯಾವಾಗ ಒಮ್ಮೆ ಬೆಂಗಳೂರಿಗೆ ಬಂದ ಹೊಕ್ಕ ಅಂತೀವಿ. ಇದೆಲ್ಲ ನೋಡೋಕ್ಕಾದ್ರೆ ನಾವು ಏನಿಲ್ಲ ರೀ, ಫುಲ್ ಹಿಂದದೀವಿ ನಾವು. ಉತ್ತರ ಕರ್ನಾಟಕದವ್ರು ನಾವು ಭಾಳ ಹಿಂದದೀವಿ, ಭಾಳ ಮುಂದೋಗಿ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಅವೆಲ್ಲ ಸುಳ್ಳು, ಭಾಳ ಹಿಂದದೀವಿ. ಸೊ ನೋಡ್ರಿ ಇಲ್ಲಿ ಎಷ್ಟು ಜನ ಕುಂತಾರ ಅವ್ರು, ಹುಡುಗ ಹುಡುಗಿ, ಅಂಕಲ್ ಆಂಟಿ, ಅಜ್ಜ ಅಜ್ಜಿ ಎಲ್ಲರೂ ಕುಂತು ಬಿಡ್ರಿ ಇಲ್ಲಿ. ಏನು ಮಾಡೋಕ್ಕೆ ಬರಲ್ಲ. ಆ್ಯಂಡ್ ಇಲ್ಲಿ ನೋಡ್ರಿ, ಆ್ಯಂಡ್ ಎಂತಿಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವೆ, ನೋಡೋಕೆ ಖುಷಿ ಆಕೈತಿ. ಬಟ್ ನಮ್ಮ ಇಲ್ಕಲ್ಲೂ ಈ ಥರ ಡೆವಲಪ್ ಆಗ್ಬೇಕು ಅನ್ನೋದು ಅನ್ನಿಸ್ತೈತಿ. ಬಟ್ ಆಗಬಾರ್ದು, ಆತಂದ್ರೆ ಎಲ್ಲ ಕೆಟ್ಟ ಹೋಗ್ತೈತಿ. ಸೊ ಇಲ್ಲಿ ಮ್ಯಾಗ ಆಫೀಸ್ ಐತಿ, ಮುಂದೆ ಗಾಂಧಿ ಮುತ್ತೆ ಅದಾನ. ಇಲ್ಲೇ ಗಾಂಧಿ ಮುತ್ತೆ ಅದಾರ, ಅಲ್ಲಿ ಹಿಂದೆ ಬೋಟಿಂಗ್ ಮಾಡತ್ತಾರ. ಸೊ ಎಲ್ಲದು ಒಂದೆರಡು ನಾನು ರೀಲ್ಸ್ ಮಾಡ್ತೀನಿ. ಅದಾದಮೇಲೆ ನೋಡೋಣಂತ ಅದು ಹೆಂಗೆ ಬರ್ತೈತೆ ಅದ್ರ ಮ್ಯಾಗ ಡಿಸೈಡ್. ಇನ್ ಕೇಸ್ ನೀಟಾಗಿ ಬಂದ್ರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದ್ರೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಸೊ ಫ್ಯಾಮಿಲಿ ನಂದು ಇಸ್ಕಾನ್ ಟೆಂಪಲ್ ಅದು ವ್ಲಾಗ್ ಮುಗೀತಾ. ಆ್ಯಂಡ್ ಹೋಗಿ ಶಾಪಿಂಗ್ ಅದು ಅಷ್ಟು ಮಾಡ್ಕೊಂಡ್ವಿ. ಮಳಿನೂ ಬರಾಕತ್ತೈತಿ. ಸೊ ಈಗ ಮೆಟ್ರೋಗೆ ಹೋಗ್ಬೇಕು, ಅಲ್ಲಿ ಒಂದೆರಡು ವೀಡಿಯೋ ಸಿನಿಮೆಟಿಕ್ ವೀಡಿಯೋ ಹಾಕ್ತೀನಿ. ಅದಾಗಿಂದ ಮತ್ತು ಊಟಕ್ಕೆ ಹೋಗ್ಬೇಕು, ಅದೊಂದೆರಡು ಸಿನಿಮೆಟಿಕ್ ವೀಡಿಯೋ ಹಾಕ್ತೀನಿ. ಸೊ ಅದಾಗಿಂದ ಡೈರೆಕ್ಟ್ ನಾನು ಇಲ್ಕಲ್ ಬಸ್ ಹತ್ತೀನಿ. ನಮ್ಮ ತಮ್ಮ ಅವರೆಲ್ಲರೂ ಸೇರಿ ಅವ್ರವ್ರ ರೂಮಿಗೆ ಹೋಗ್ತಾರೆ. ಅವ್ರವ್ರ ಕೆಲಸ ಮುಂದೆ ಅವ್ರು ಕ್ಯಾರಿ ಮಾಡ್ತಾರೆ, ನನ್ನ ಕೆಲಸ ನಾನು ಕ್ಯಾರಿ ಮಾಡ್ತೀನಿ. ಸೊ ವೇಟ್ ಮಾಡ್ತೀರಿ. ಇವಾಗ ಫಸ್ಟ್ ಊಟ ಮಾಡ್ತೀನಿ. ಒಟ್ಟು ಭಾಳ ಸತ್ ನಂಗೆ ಬೆಳಗ್ಗೆ ನಾಶ ಮಾಡಿದ್ದೆ, ಏನಾದರೂ ಏನೂ ಮಾಡಿಲ್ಲ. ಸೊ ಒಳ್ಳೆ ಮಜಾ ಐತಿ ವ್ಲಾಗಿಂಗ್ದಾಗ. ಆ್ಯಂಡ್ ಅಂದ್ಕೊಂಡಿರಲಿಲ್ಲ ನಾನು ಆರಾಮಾಗಿ ಇಷ್ಟು ನೀಟಾಗಿ ಹೋಗ್ತೀನಿ ಅಂತ. ಭಾಳ ಖುಷಿ ಆಗತ್ತಿದ್ರಿ ಫ್ಯಾಮಿಲಿ. ಯಾಕಂದ್ರೆ ಅದಕ್ಕೆಲ್ಲ ಕಾರಣನ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಆ್ಯಂಡ್ ನಾ ಅಂದ್ಕೊಂಡಿರಲಿಲ್ಲ ನಾನು ಏನೋ ಒಂದು ಆಗ್ತೀನಿ ಅಂತ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದನ ಕಾರಣ. ಸೊ ಇಂಥ ಬೆಂಗಳೂರು ಸಿಟಿ ಒಳಗೂ ಕ್ಯಾಮ್ರಾ ಹಿಡ್ಕೊಂಡು ಆರಾಮಾಗಿ ಹೊಂಟೇನೆ ಅಂದ್ರೆ ಅದಕ್ಕೆಲ್ಲ ನೀವೇ ಸ್ಫೂರ್ತಿ. ಸೊ ನನ್ನ ಕಡೆ ಎಲ್ಲ ಏನೂ ಆಗಂಗಿಲ್ಲ ಅಂತ ಕುಂತಾಗ ನಿನ್ನ ಕಡೆ ಏನೋ ಒಂದು ಮಾಡಿದೆ ಅಂತ ಹುರುಪು ತುಂಬಿಸೋರು ನೀವು. ಸೊ ಈಗ ಹೋಗೋಣ. ಫಸ್ಟ್ ಮಳೆ ಬರಾಕತ್ತೈತಿ, ಜಲ್ದಿ ಹೋಗಿ ಮೆಟ್ರೋ ಹಿಡಿಯೋಣ. ಮೆಟ್ರೋಲಿದ್ರೆ ಹೋಗಿ ಆಮೇಲೆ ಊಟ ಮಾಡೋಣ, ಆಮೇಲೆ ಬಸ್ ಹತ್ತೋಣ, ಅವಾಗೆ ಸಿಗ್ತೀನಿ ಅಂತ. ಆ ಕಣ್ಣಿಗೊಂದು ಈ ಕಣ್ಣಿಗೊಂದು ಸ್ವರ್ಗಾನ ತಂದು ಕೊಡಲೇನೆಂದು ಏನಾಗಲಿ ನನ್ನ ಸಂಗಾತಿನಿ. ಸೊ ಫ್ಯಾಮಿಲಿ ಈಗ ಎಲ್ಲ ನನ್ನ ಟ್ರಿಪ್ಪಿನ ಪ್ಲ್ಯಾನ್ಸ್ ಎಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆದ. ಆ್ಯಂಡ್ ಅಲ್ಲಿ ಒಂದು ಚೂರು ಗದ್ದಲ ಬದಲ ಆತ, ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ನಮ್ಮ ಬೆಂಗಳೂರದಾಗ ಟೋಟಲ್ ಎಷ್ಟು ಥರ ಬಸ್ ನಿಂತಾವೆ. ಸೊ ಅಲ್ಲಿ ಲಾಸ್ಟ್ ಎಂಡ್ವರೆಗೂ ಅಲ್ಲಿ ತನಕ ಬಸ್ ಅದಾವೆ. ಸೊ ಅದಕ್ಕಲ್ರಿ ನಮ್ಮ ಕರ್ನಾಟಕ ನಮ್ಮ ಇಲ್ಕಲ್ಕಿನ್ನ ಸಣ್ಣದೈತಂತ್ರಿ. ನಮ್ಮ ತಮ್ಮ ಹೇಳಕತ್ತಾನ ಬಸ್ ಸ್ಟ್ಯಾಂಡ್ ಇಷ್ಟಕ್ಕೊಂದು ಬಸ್ ನಿಂದಿರೋದಕ್ಕೆ. ಆ್ಯಂಡ್ ಇಷ್ಟಕ್ಕೊಂದು ಇಲ್ಲಿ ಅಪ್ಡೇಟ್ ಆಗಿರೋದಕ್ಕಲ್ರಿ ನಮ್ಮ ಕರ್ನಾಟಕದ ರಾಜಧಾನಿ ಅಂತ ಕರೀತಾರೆ. ಸೊ ಇರಲಿ, ಇವಾಗ ಟಿಫಿನ್ ಮಾಡ್ಕೊಂಡು ಇಲ್ಲ ಊಟ ಮಾಡೋಣ. ಊಟ ಮಾಡಿ ಡೈರೆಕ್ಟಾಗಿ ಬಸ್ ಹತ್ತೋಣ. ಇಷ್ಟ್ರಾಗ ನಂದು ಒಂದು ಬಸ್ ಇರ್ತೈತೆ ರೀ, ಎಲ್ಲೈತಿ ಗೊತ್ತಿಲ್ಲ, ಹುಡುಕ್ಬೇಕು. ಕಂಡಕ್ಟರ್ ಅಂಕಲಿಗೆ ಫೋನ್ ಹಚ್ಚಿಬಿಟ್ರೆ ಅವ್ರು ಹೇಳ್ತಾರೆ ಎಲ್ಲಿದ್ದೀವಿ ಅಂತ. ಅಲ್ಲಿ ಹೋಗಿ ಹತ್ತಿ ಸೀದಾ ನೆಕ್ಸ್ಟ್ ಸ್ಟಾಪ್ ಇಲ್ಕಲ್ ಆಗಿರ್ತೈತಿ. ಬಾಯ್ ಬಾಯ್, ಮತ್ತೆ ಭೇಟಿಯಾಗೋಣ. ಬಾಯ್, ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್, ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ನಿಮ್ಮ ಶೆಡ್ಯೂಲ್ ಎಲ್ಲ ಖಾಲಿ ಮಾಡ್ಕೊಂಬಂದಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನೀವು ಊರಿಗೆ ಬಂದಾಗ ಹೇಳ್ರಿ, ನಾವು ಬರ್ತೀವಿ. ಸೊ ಫ್ಯಾಮಿಲಿ ಫೈನಲಿ ನಾನು ನಮ್ಮ ಊರಿಗೆ ಬಂದೆ. ಆ್ಯಂಡ್ ಭಾಳ ಖುಷಿ ಆಕೈತಿ. ಅದು ಏನೋ ಹೇಳ್ತಾರಲ್ಲ, ನೂರಾರು ಊರು ಸುತ್ತಿ ಎಲ್ಲೆಲ್ಲೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತ. ಸೊ ನಮ್ಮ ಇಲ್ಕಲ್ದಾಗ ವಾಪಸ್ ಬಂದು ಬ್ಲಾಗ್ ಮಾಡಾಕತ್ತೀನಿ. ಆ್ಯಂಡ್ ಭಾಳ ಖುಷಿ ಆಗತೈತಿ. ಅಪ್ಪಾಜಿ ಬರತ್ತಾರ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ಕೊಳ್ರಿ. ಒಂದು ದಿವಸದಾಗ ಬೆಂಗಳೂರಿಗೆ ಹೋಗಿ ವಾಪಸ್ ಬಂದಿದ್ದೆ. ಅಲ್ಲಿ ಒಂದು ಲೈಫ್ ಸ್ಟೈಲ್ ಅಲ್ಲಿದೆಲ್ಲ ತೋರಿಸಿದೆ ಅನ್ಕೋತೀನಿ ನಿಮಗೆಲ್ಲನೂ. ಬಟ್ ಬಸ್ ಜರ್ನಿ ತೋರ್ಸೋಕ್ಕಾಗಿಲ್ಲ, ಯಾಕಂದ್ರೆ ಬಸ್ ಫುಲ್ ರಶ್ ಇತ್ತು ರೀ. ಆಮೇಲೆ ನನಗೆ ಸೀಟ್ ಸಿಕ್ಕಿರಲಿಲ್ಲ. ಒಂದಷ್ಟು ಜುಗಾಡ್ ಮಾಡಿದ್ವಿ, ನಿಂದ್ರಾಕ ಕಾಲೆಲ್ಲ ಬ್ಯಾನ್ ಆಗಿದ್ದು. ಸೊ ಬೇಡಪ್ಪ ಬ್ಲಾಗ್ ಮಾಡ್ಕೊಂಡು ಮತ್ತೆ ಸರಿ ಕಾಣಿಸಂಗಿಲ್ಲ. ಯಾಕಂದ್ರೆ ಜಾಸ್ತಿ ಲೇಡೀಸ್ ಇದ್ರೆ ಯಾಕೆ ಬೇಕು ಎಲ್ಲಾದ್ರೂ ತೊಗೊಂಡು ಎಲ್ಲೆಲ್ಲೋ ಬಡ್ಕೊಂಡ್ರೆ ನಂಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಸೊ ನಾನು ಅಲ್ಲಿ ಏನೂ ಬ್ಲಾಗ್ ಮಾಡೋಕೆ ಹೋಗಲಿಲ್ಲ. ಆ್ಯಂಡ್ ಡೈರೆಕ್ಟ್ ಇಲ್ಕಲಿಗೆ ಬಂದು ಬ್ಲಾಗ್ ಮಾಡಕತ್ತೀನಿ. ಸೊ ಮನೆಗೆ ಹೋಗಿದ್ಮೇಲೆ
ಈ ವಿಡಿಯೋನ ಎಂಡ್ ಮಾಡೋಣ. ಆ್ಯಂಡ್ ಹೋಪ್ ಫಾರ್ ದಿ ಬೆಸ್ಟ್. ಎಕ್ಸಾಮ್ ಒಂದು ಚಲೋ ಆಗಿಬಿಟ್ರೆ ಸಾಕು. ಅದಾಗಿನ ಮತ್ತೆ ಈಗ ಏನೇನೋ ಹೊಸ ಸುದ್ದಿ ಅದೈತಿ. ಅದೇನಂದ್ರೆ ಪೇಪರ್ ಲೀಕ್ ಆಗಿತ್ತಂತ ಬಿಜಾಪುರದಾಗ, ಅವರು ಸ್ಟ್ರೈಕ್ ಮಾಡಕತ್ತಾರ. ಎಕ್ಸಾಮ್ ಆಕೈತಂತಾರ. ಅದು ಏನು ಎಂತ ಎದಕ್ಕೆ ಮಾಡ್ತಾರೋ ಒಂದು ತಿಳಿಲಾರ್ದಂಗೆ ಆಯ್ತು ಅವ್ರ ಜೀವನ. ಸೊ ನೋಡೋಣ ಅಂತ ಇವಾಗ ಫಸ್ಟ್ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ. ಆಮೇಲೆ ಎದ್ದು ವ್ಲಾಗ್ ಎಂಡ್ ಮಾಡ್ತೇನೆ ಅಂತ. ನೋಡೋದಲ್ಲ, ಇದಾಗಿತ್ತು ನನ್ನ ಬೆಂಗಳೂರಿನ ವ್ಲಾಗ್. ಆ್ಯಂಡ್ ಡೈಲಿ ಹೊಸ ಹೊಸ ಕಂಟೆಂಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ದೇ ಅಂತ ಆಯ್ತಾ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರ್ಯಾರು ಬೆಲ್ ಐಕನ್ ನೋಡಿದಿಲ್ಲ ಪಟ ಅಂತ ಹೊಡ್ರಿ, ಯಾಕಂದ್ರೆ ಫಸ್ಟ್ ನನ್ನ ವಿಡಿಯೋ ನಿಮಗೆ ಬರ್ತೈತಿ ಅಂತ ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.